ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಮತ್ತೆ ದಾಖಲೆ ಬರೆದ ಅಡ್ಡಪಲ್ಲಕ್ಕಿ ಉತ್ಸವ 34 ಗಂಟೆ 19 ನಿಮಿಷ ಸಂಚರಿಸಿದ ಅಡ್ಡಪಲ್ಲಕ್ಕಿ ವರ್ಷದಿಂದ ವರ್ಷಕ್ಕೆ ದಾಖಲೆಯನ್ನೇ ಮಾಡುತ್ತಿರುವ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲದ ಶ್ರೀ ವಿಜಯ ಮಹಾಂತೇಶ ಮಠದ ಅಡ್ಡಪಲ್ಲಕ್ಕಿ ಉತ್ಸವ ಗುರುವಾರ ಬೆಳಗ್ಗೆ 2 ಗಂಟೆ 10 ನಿಮಿಷಕ್ಕೆ ತಲುಪಿ ಮತ್ತೊಂದು ದಾಖಲೆಯನ್ನು ತನ್ನ ಮುಡಿಗೆ ಏರಿಸಿಕೊಂಡಿತು. ಮಂಗಳವಾರದಂದು ಸಂಜೆ 4 ಗಂಟೆಗೆ ಶ್ರೀಮಠವನ್ನು ಬಿಟ್ಟಿದ್ದ ಅಡ್ಡಪಲ್ಲಕ್ಕಿ ಸುಮಾರು 1.5 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 34 ಗಂಟೆಗಳ ಸಮಯ ತೆಗೆದುಕೊಂಡಿತು ಎಂದರೆ ಈ ಮಠದ ಭಕ್ತರ ಸಂಖ್ಯೆ ಅದೆಷ್ಟು ದೊಡ್ಡದು ಎಂಬುದು ತಿಳಿಯುತ್ತದೆ. ಮಾರ್ಗ ಮಧ್ಯದಲ್ಲಿ ಅದು ನಿಂತಾಗ ಒಂದೇ ಸ್ಥಳದಲ್ಲಿ ಒಂದು ಸಮಯಕ್ಕೆ 5-6 ಜನರಂತೆ ಪೂಜೆ ಸಲ್ಲಿಸಿದರು. ಅದು ಒಂದೇ ಸ್ಥಳದಲ್ಲಿ ಕನಿಷ್ಠ ಪಕ್ಷ 3/4 ಗಂಟೆಯಾದರೂ ನಿಲ್ಲಬೇಕಾಗುತ್ತದೆ. ವಿನಾಕಾರಣ ಅದು ಎಲ್ಲಿಯೂ ತನ್ನ ಸಮಯ ಕಳೆಯದೆ ಮತ್ತೆ ಮುಂದಿನ ಸ್ಥಳಕ್ಕೆ ಹೋಗುತ್ತದೆ. ಆದರೆ ಅದರ ಭಕ್ತರ ಸಂಖ್ಯೆ ಮಾತ್ರ ವರ್ಷದಿಂದ ವರ್ಷಕ್ಕೆ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಅದು ಯಾವ ಜಾತಿ ಧರ್ಮವನ್ನು ನೋಡುವುದಿಲ್ಲ. ಯಾರು ಬಂದರೂ ಪೂಜೆ ಸಲ್ಲಿಸುತ್ತಾರೋ ಅದನ್ನು ಸ್ವೀಕರಿಸುತ್ತದೆ. ಗುರುವಾರ ಬೆಳಗ್ಗೆ 2 ಗಂಟೆ 10 ನಿಮಿಷಕ್ಕೆ ಮಠವನ್ನು ತಲುಪಿದಾಗ ಮಠದ ಪೀಠಾಧಿಪತಿ ಗುರುಮಹಾಂತ ಶ್ರೀಗಳು ಮತ್ತು ನಾಡಿನ ನಾನಾ ಭಾಗಗಳಿಂದ ಬಂದ ಸ್ವಾಮಿಗಳು ಸೇವೆ ಸಲ್ಲಿಸಿದ ಎಲ್ಲ ಭಕ್ತರಿಗೆ ಆಶೀರ್ವಾದವನ್ನು ನೀಡಿದರು. ಪರಮದಾಸೋಹಿ ಚಿತ್ರಿ ವಿಜಯ ಮಹಾಂತೇಶ ಶ್ರೀಗಳವರನ್ನು ಹಾಗೂ ಬಸವ ಸ್ವರೂಪರಾದ ಎಲ್ಲವೂ ವಿಶೇಷನಾಗಿ ಒಂದು ವಿದ್ಯುತ್ ದೀಪದ ಅಲಂಕಾರ ಆಗಿರ್ಬೋದು ಮತ್ತು ತೇರು ಅದು ಮೈದಾನ ಆಗಿರ್ಬೋದು ಮತ್ತು ದಾಸೋಹ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಈ ವರ್ಷ ನಮ್ಮ ಸದ್ಭಕ್ತರು ಪ್ರತಿ ವರ್ಷ ಒಂದೊಂದು ತಾಸು, ನಾನು ಹೊಸದಾಗಿ ಬಂದಾಗ ಬೆಳಗ್ಗೆ 5 ಗಂಟೆಗೆ ಬಂದಿರ್ತೇನೆ. ಆವಾಗ ಅಲ್ಲಿಂದ ಅಜ್ಜಾರು ಬಂದು ಹೊತ್ನ್ಯಾಗ ರಾತ್ರಿ 11 ಗಂಟೆಗೆ ಬಂದ್ಬಿಡ್ತಿರ್ತಂತೆ. ಅಂದ್ರೆ ಸಾಯಂಕಾಲ 3:30 ಬಿಟ್ಟು 11 ಗಂಟೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.